ಎಲ್ರಿಗೂ ನಮಸ್ಕಾರ. ಪವರ್ಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ರಾಜ್ಯದ ಎಲ್ಲ ಕಡೆ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟದ. ಸೊ ಅದೇ ಥರ ಈ ಮಳೆಗಾಲದಾಗ ಪವರ್ಮನ್ಗಳು ಯಾವ ಥರ ಕೆಲಸ ಮಾಡ್ತಾರೆ ತಂದು ಒಂದು ದಿವಸ ಅವ್ರಿಗೆ ಯಾವ್ಯಾವ ಥರ ಕೆಲಸದ ಚಾಲೆಂಜಸ್ಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೇವೆ. ನೋಡಿರಿ, ನಮ್ಮ ಮಳೆ ಜಾಸ್ತಿ ಎಫೆಕ್ಟ್ ಮಾಡೋದಂದ್ರೆ ಪವರ್ಮನ್ಗಳಿಗೆ ಅದು ಎಲ್ಲ ಕಡೆ ಆಗ್ತದೆ. ಬಟ್ ಅವ್ರ ಕೆಲಸದ ಮೇಲೆ ಜಾಸ್ತಿ ಎಫೆಕ್ಟ್ ಆಗಿರ್ತದೆ. ಸೊ ಎಲ್ಲ ಕಡೆ ಕರೆಂಟ್ ಇಲ್ಲ ಅಂತ ಜನರಿಗೆ ಅನಿಸಿರ್ತದೆ. ಬಟ್ ಎದ್ರ ಸಲುವಾಗಿ ಕರೆಂಟ್ ಹೋಗ್ತಾ ಇರ್ತದೆ, ಹೋಗೋದು ಬರೋದು ಆಗ್ತಿರ್ತದೆ, ಅಥವಾ ಒಂದೊಂದು 2-3 ದಿವಸಗಟ್ಟಲೆ ಜನರಿಗೆ ಕರೆಂಟ್ ಯಾಕೆ ಹೋಗಿ ಮುಟ್ಟೋದಿಲ್ಲ ಅನ್ನೋದು ಕೆಲವೊಂದು ಯಾವ ಥರ ಪ್ರಾಬ್ಲಮ್ ಆಗಿರ್ತಾವೆ ಅನ್ನೋದನ್ನು ನಾವು ನಿಮ್ಗೆ ಈ ವಿಡಿಯೋ ಮುಖಾಂತರ ತೋರಿಸ್ಬೇಕಂತ ಆದಷ್ಟು ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋ ಇಡೀ ಒಂದು ದಿವಸ ಪವರ್ಮ್ಯಾನ್ಗಳು ಯಾವ ಥರ ಏನು ಕೆಲಸ ಮಾಡ್ತಾರಂತ, ಟೋಟಲ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಮಾಡ್ತಾರೆ ಅನ್ನೋದನ್ನು ತೋರಿಸ್ಬೇಕಂತ ಮಾಡಿದ್ದೀವಿ. ಆದಷ್ಟು ಕವರ್ ಮಾಡ್ತೀವಿ. ಸೊ ಇಲ್ಲಿ ನಾವಂತ ಅಷ್ಟಲ್ಲ, ಮಲೆನಾಡು ಒಳಗೆ ಎಲ್ಲೆಲ್ಲಿ ಪವರ್ಮ್ಯಾನ್ಗಳು ಎಷ್ಟು ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಇದೇ ಥರದ ಟಾಸ್ಕ್ಗಳು ಆಗಿರ್ತಾವೆ. ಇದೇ ಥರ ಅವ್ರಿಗೂ ಕೆಲಸಗಳು ಬಂದಿರ್ತಾವೆ. ಅವರು ನಮ್ಗಿಂತಲೂ ಜಾಸ್ತಿನೇ ಅವರು ಎಫರ್ಟ್ ಹಾಕ್ತಿರ್ತಾರೆ ಕರೆಂಟನ್ನು ರಿಸ್ಟೋರ್ ಮಾಡಲಿಕ್ಕೆ. ಆದರೂ ಆಗ್ತಾ ಇರೋದಿಲ್ಲ. ಸೊ ಅದರ ಸಲುವಾಗಿ ಎಷ್ಟು ಆಗ್ತದಲ್ಲ ಅಷ್ಟು ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇವೆ. ನೋಡೋಣ. ಮಂಚಿಕೆರೆ ಸೆಕ್ಷನ್ನ ಪವರ್ಮ್ಯಾನ್ಗಳು ಇವರೆಲ್ಲ. ಸೊ ಅವರಿಗೆ ಸಂಬಂಧಪಟ್ಟ ಕ್ಯಾಂಪಿಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವರೆಲ್ಲರೂ ಈಗ. ಓಕೆ, ಇದಟ್ಟಂಗೆ 3 ಲೈನಿಗೆ ಬಿದ್ದದ. ಸೊ ಈ ಮರ ಗಾಳಿ ಇದ್ದದಕ್ಕೆ ಥರ ಆಗದ. ಸೊ ಅದನ್ನು ಕಡದ ಈಗ ಲೈನ್ ಕ್ಲಿಯರ್ ಮಾಡಿ ಲೈನ್ ಚಾಲೂ ಮಾಡ್ತೀವಿ. ರೆಡಿ ಬಂದೆ. ಅಲ್ಲಿ ಇದ್ದಿದ್ದು ಓಷರ್ ಫಾಲ್ಟನ್ನು ಕ್ಲಿಯರ್ ಮಾಡ್ಕೊಂಬಂದ್ವಿ. ಇಲ್ಲೊಂದು ಅರ್ಥ ಫಾಲ್ಟ್ ಇದೆ ನೋಡಿರಿ. ಇಂತಿಂಥ ಒಂದು ಸಣ್ಣ ಎಲ್ಲೇನೋ ಬಂತು ಆಗಿತ್ತಂದ್ರೆ ಲೈನ್ ನಿಲ್ಲೋದಿಲ್ಲ, ಅರ್ಥ ಫಾಲ್ಟ್ ಬರ್ತದೆ. ಸೊ ಅದನ್ನು ಈಗ ತೆಗಿತೀವಿ. ಮಿಸ್ ಕಾನ್ಕೆರೆ ಲೈನಿಗೆ ಅರ್ಥ ಪಾಟ್ ಮತ್ತು ಓಷರ್ ಪಾಟ್ ತಗೊಂಬಂದ್ವಿ. ಈಗ ಬೆಳ್ಸೂರು ಲೈನಿಗೆ ಬಂದಿವಿ. ಇಲ್ಲಿ ಒಂದು ಮರ ಬಿದ್ದದ ಲೈನ್ ಮೇಲೆ. ನೋಡು ಅಲ್ಲಿ ಏನೇನಾಗತ್ತೆ ನೋಡ್ಕೊಂಡು ಏನೇನು ಸಾಮಾನು ಬೇಕತ್ತ ನೋಡಿ ಜಂಪ್ ಒಂದು ಓಪನ್ ಇಟ್ಟು ಚಾಲೂ ಮಾಡ್ಬೇಕಂತ ಬಂದೇವಿ. ಇಲ್ಲಿ ಗಾಳಿನೂ ಭಾಳ ಐತಿ, ಹೆವಿ ಐತಿ ಗಾಳಿ ಇವತ್ತು. ಮಳೆನೂ ಹಂಗೆ ಬೀಳತ್ತದ. ನೋಡು ಅಲ್ಲಿ ಏನೇನಾಗ್ತದೆ ಅಂತ. ಮರ ಇಲ್ಲಿಂದ ಮುರ್ಕೊಂಬಿದ್ದದ. ಒಂದು ಕಂಬ ಬಿದ್ದು ಟೋಟಲ್ ಪಟ್ಟಿ ಗಿಟ್ಟಿ ಎಲ್ಲ ಬೆಂಡಾಗದ. ಇದನ್ನು ಕಂಬ ಹಾಕಿ ಕೊಡ್ಬೇಕಾಗ್ತ. ಈಗ ಇದಂಗೆ ಉಂಬಳದ ಕಾಟ ಚಾಲೂ ಆಗೇ ಬಿಡ್ತು. ಈಗ ಮತ್ತೆ ಎಲ್ಲೆಲ್ಲಿ ಹತ್ತೈತಿ ಗೊತ್ತಿಲ್ಲ. ಇದಂತೂ ಒಂದು ಕಾಣತ್ತದ, ಮೇಲ್ಗಡೆ ಕಾಣತ್ತದ. ಉಂಬಳೆಲ್ಲ ಕಚ್ಚಿ ಕಾರಿಗೆಲ್ಲ ಫುಲ್ ರಗಡ್ ಬಂದದ. ಹಂಗನ್ನು ಒಂದು ಸ್ವಲ್ಪ ಔಷಧಿ ಮಾಡಿದಾರೆ ಅವರು. ಯಾವ ನೋಡಿರಿ, ಇಲ್ಲೊಂದು ಲೈನ್ ಅದ ಇಷ್ಟು ಹೈಟ್. ಇಲ್ಲಿಂದ ಒಂದು ಮುರ್ಕೊಂಡ ಒಂದು ಮರ ಬಿದ್ದದ. ಮರ ಬಿದ್ದ ಆ ಕಂಬದಿಂದ ವೈರೆಲ್ಲ ಕಟ್ಟಾಗಿ ಬಿದ್ದದ. ಒಂದು ವೈರ್ ಅಲ್ಲೇ ಐತಿ. ಅದನ್ನು ಹಚ್ಚಿ ಅದನ್ನು ಜಂಪ್ ಓಪನ್ ಮಾಡಿ ಈಗ ಟೋಟಲ್ ಲೈನ್ ಚಾಲೂ ಮಾಡ್ತೀವಿ. ಇವಾಗ ಜಂಪ್ ಓಪನ್ ಮಾಡಿದ್ವಿ. ಓಪನ್ ಮಾಡಿ ಆ ಕಡೆ ಲೈನ್ ತಪ್ಪಿಸಿದ್ದೀವಿ. ಈಗ ಮಂಜೂರ ಇಳ್ತಾ ಇದ್ದಾರೆ. ಇವ್ರು ಇಳಿದಿದ್ದ ಈಗ ಲೈನ್ ಚಾಲು ಮಾಡಿಸ್ತೇವೆ. ದಾರಿಯಿಂದ ಬರ್ಬೇಕು ನೋಡ್ರಿ. ಇವಾಗ ಜಂಪ್ ತಪ್ಪಿಸಿ ಆ ಕಡೆ ಲೈನ್ ಚಾಲೂ ಮಾಡಿದ್ವಿ. ಆದರೂ ಲೈನ್ ಚಾಲೂ ಆಗಲಿಲ್ಲ. ನೋಡಿದ್ರೆ ಒಂದು ಕಡೆ ಮರ ಬಿದ್ದು, ಒಂದು ಹಳದಲ್ಲಿ ಮರ ಬಿದ್ದು ವೈರೆಲ್ಲ ಕಟ್ಟಾಗದತ್ತ ಕಾಲ್ ಬಂದಿತ್ತು. ಸೊ ಆ ಸ್ಪಾಟ್ ನೋಡ್ಲಿಕ್ಕೆ ತಂದು ಅಲ್ಲಿಂದ ಈ ಕಡೆ ಬಂದ್ವಿ. ನೋಡು ಅಲ್ಲಿ ಎಷ್ಟು ಕಂಬ ಹೋಗಿದಾವೆ ಮತ್ತು ಯಾವ ಥರ ಮರ ಬಿದ್ದಿದತ್ತೆ ಈಗ ನೋಡುವ. ಹಳ್ಳ ಯಾವ ಥರ ಬಂದದ್ದು ನೋಡ್ರಿ ಇಲ್ಲಿ. ಸೊ ಹಳ್ಳದಲ್ಲಿನ ಒಂದು ದೊಡ್ಡ ಮರ ಬಿದ್ದು 2 ಕಂಬದ ವೈರೆಲ್ಲ ಕಟ್ಟಾಗಿ 2 ಕಂಬ ಮುರಿದಾವೆ. ಇಲ್ಲಿ ಮುಸ್ಕೊಂಡು ಇಲ್ಲಿ ಹಲಸ್ಕೊಂಡು ಬಂದಿವಿ. ಇಲ್ಲೊಂದು ವೈರ್ ಕಟ್ಟಾಗದ ಈ ಕಂಬದಿಂದ. ಸೊ ಇದೊಂದು ವಾರ ಸರಿ ಮಾಡ್ತೇವೆ. ಈಗ ಮಳೆನೂ ಒಂದು ಸ್ವಲ್ಪ ಕಡಿಮೆ ಐತಂದ್ರೆ ಪಟ ಕೆಲಸ ಆಗ್ತದೆ. ಈಗ ಹಾಂ ಇನ್ನೊಂದು ಚೂರು
ಹಾಂ ಜಗಲೆ ಹಾಂ ಹಾಂ ಪರ್ಫೆಕ್ಟ್ ಜಾಯಿಂಟ್ ಅದ. ವೈರ್ ಕಟ್ಟೋದೊಂದು ಪಿನ್ನಿಗೆ ಹೊಡಿಯೋದಿಲ್ಲ, ಇಲ್ಲಿ ಡೈರೆಕ್ಟ್ ವೈರ್ ಟು ವೈರೇ ಜಾಯಿಂಟ್ ಹೊಡಿತಾರೆ. ಅದೇ ಥರನೇ ಹಂಗಿದ್ರೆ ಪರ್ಮನೆಂಟ್ ಆಗಿಬಿಡ್ತೈತೆ. ಇಲ್ಲಿ ಮರ ತಾಗತ್ತದ, ಮಳೆನೂ ಫುಲ್ ಹೊಡ್ಯೋದೈತಿ. ಜನರೇಟರ್ ತೊಗೊಂಬಂದ ಆ ಮರ ಅಂತ ತಗೋತೇವೆ ಈಗ. ಓಕೆ, ಇವಾಗ ಅರ್ತ್ ಪಾಟ್ ಬಂದಿತ್ತು, ಗಾಳಿ ಒಂದು ಜೋರು ಗಾಳಿ ಬಂದಿತ್ತು, ಅರ್ತ್ ಪಾಟ್ ಬಂದಿತ್ತು. ಏನಾಗೈತೆ ನೋಡ್ಕೊತ ಬಂದಂದ್ರೆ ಇಲ್ಲೊಂದು ಟೊಂಗೆ ಬಿದ್ದ ಈ ಪಟ್ಟಿ ಮೇಲಿಂದ ಇದು ಪಿನ್ ಬೈಂಡಿಂಗ್ ತಪ್ಪಿಬಿಟ್ಟದ. ಸೊ ಆ ಪಿನ್ ಬೈಂಡಿಂಗ್ ಸರಿ ಮಾಡಿ ಜೋರು ಹತ್ತಿದಾರ. ಫುಲ್ ಹೆವಿ ಜಂಗಲ್ ಅದ. ಮಲೆನಾಡ್ದಾಗ ಎಷ್ಟು ಜಂಗಲ್ ಕಟಿಂಗ್ ಮಾಡಿದ್ರು ಅದು ಕಡಿಮೆನ ಹಂಗಂತೇಳಿ ಎಷ್ಟು ತಾಗ್ತಾವ ಅದನ್ನ ಅಷ್ಟು ನಾವು ಜಂಗಲ್ ಕಟಿಂಗ್ ಮಾಡ್ಬೇಕಾಗ್ತದೆ. ಎಲ್ಲನೂ ಗಿಡಗಳು ಕಟ್ಕೊತ ಹೋಗಕ್ಕೆ ಬರೋದಿಲ್ಲ, ಯಾಕಂದ್ರೆ ಪ್ರಕೃತಿ ಇರೋದೇ ಮಲೆನಾಡೊಳಗೆ. ಇದನ್ನು ಬಿಟ್ಟು ಮತ್ತೆ ಎಲ್ಲೂ ಇಲ್ಲ. ಇಲ್ಲೂ ನಾವು ಹಾಳು ಮಾಡಿದೆ ಅಂದ್ರೆ ಸರಿ ಆಗೋದಿಲ್ಲ. ಮಂಜೂರು ಹಚ್ಚಿ ಅದನ್ನು ಪಿನ್ ಬೈಂಡಿಂಗ್ ಮಾಡಿ ಕೆಳಗೆ ಇಳಿತಾರೆ. ಇವಾಗ ಅರ್ತ್ ಪಾಟ್ ಮುಗಿಸ್ಕೊಂಬಂದು ಬಾಳೆಗದ್ದೆಲ್ಲ ಏನಿಗೆ ಒಂದು ಮರ ಬಿದ್ದು ಜಂಪ್ ಎಲ್ಲ ಕಟ್ಟಾಗಿದ್ವಿ. ವೈರೆಲ್ಲ ಸರಿ ಮಾಡಿ ಜಂಪ್ ಕೊಟ್ವಿ. ಈ ಒಂದು 7-8 ಮನೆ ಕರೆಂಟ್ ಮಾಡಿಕೊಟ್ವಿ. ಈಗ ಎಲ್ಲ ಲೈನ್ ಆಲ್ಮೋಸ್ಟ್ ಚಾಲೋ ಐತೆ. ಇನ್ನೊಂದು 2 ಸೈಡ್ ಲೈನ್ ಅಷ್ಟು ಓಪನ್ ಇದ್ವಿ. ಅಷ್ಟರೊಳಗೆ ಮತ್ತು ಮೇನ್ ಲೈನಿಗೆ ಇದೊಂದು ಮರ ಬಿತ್ತು. ಅಲ್ಲಿಂದ ಮೇಲ್ಗಡೆ ಮುರ್ಕೊಂಬಂದದ. ಜಂಗಲ್ ಕಟಿಂಗ್ ಆಗಿ ಪೂರ್ತಿ ಬೆಸ್ಟ್ ಆಗಿತ್ತಿಲ್ಲ ಲೈನ್, ಆದರೂ ಅಲ್ಲಿಂದ ಬಿದ್ದು ಮತ್ತೆ ಫಾಲ್ಟ್ ಬಂತ. ನೋಡುವ ಈಗ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ಚಾಲೂ ಮಾಡ್ತೇವೆ. ಸೊ ಈ ಮರ ತೆಗಿಬೇಕು ನೋಡ, ಇದನ್ನು ಹತ್ತಾರ. ಫುಲ್ ಮಳೆ, ಎಲ್ಲ ಮರಗಳಂತೂ ಜಾರ್ತಾವ. ಆದ್ರೆ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಸಾಕಾಸು ನೋಡಿರಿ, ಇದೊಂದು ಸಣ್ಣ ಇದರಿಂದ ಡೈಮಂಡ್ಗಳು ಎಷ್ಟು ಸ್ಕಿಲ್ಡ್ ಇರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮಳೆ ಕಡಿಮೆ ಅಂತ ಹೇಳಿ ಈಗ ವಿಡಿಯೋ ಮಾಡತ್ತೀನಿ. ಓಕೆ, ಲೈನ್ ಕ್ಲಿಯರ್ ಆಯ್ತದೆ. ಹಾಂ, ಅದೊಂದು ಹೊಡಿ. ಹಾಂ, ವಾಪಸ್ ಸಾಕಾಸ್. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಜಮೀನು ಜಡ್ಡಿ ಬಂದ್ವಿ. ಜಮೀನು ಜಡ್ಡಿ ಒಳಗೆ ವೈರ್ ಕಟ್ ಆಗಿತ್ತು. ಇಲ್ಲೊಂದು ಮರ ತಾಗಿ. ಸೊ ಇವಾಗ ಹತ್ತಿ ಡೆಡ್ ತಗೋತಾರೆ ಪಿನ್ ಬೈಂಡಿಂಗ್ ಮಾಡಿ. ಉಪ್ಲೇಶ್ವರ ಪಂಚಾಯತ್ ಒಳಗೆ ಈ ಥರ ಪಿನ್ನಿಗೆ ಏನಾದರೂ ವೈರ್ ಹೊಡೆಯೋದಿತ್ತಂದ್ರೆ ಅದನ್ನು ಆ ಥರ ಕಟ್ ಮಾಡ್ಕೊಂಡು ವೈರ್ ಟು ವೈರ್ ಜಾಯಿಂಟ್ ಹೊಡೆದು ಬಿಡ್ತಾರೆ. ಸೊ ಮುಂದಿನ ಕೇಸ್ ಯಾವಾಗಾದರೂ ಇನ್ಸುಲೇಟರ್ ಏನಾದರೂ ಫಾಲ್ಟ್ ಬತ್ತಂದ್ರೆ ಆ ಇನ್ಸುಲೇಟ್ರಿಗೆ ಡೆಡ್ ಹೊಡೆದಿದ್ದು ಅಂದ್ರೆ ಅದನ್ನ ಇನ್ಸುಲೇಟರ್ ತೆಗಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ವೈರ್ ಟು ವೈರ್ ಡೆಡ್ ಹೊಡೆದು ಬಿಡ್ತಾರೆ, ಜಾಯಿಂಟ್ ಹೊಡಿತಾರೆ. ಜಾಯಿಂಟ್ ಹೊಡೆದು ಆಮೇಲೆ ನಾರ್ಮಲ್ ಪಿನ್ ಬೈಂಡಿಂಗ್ ಮಾಡ್ತಾರೆ. ಈ ಥರ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ ಮುಂದಿನ ದಿನಗಳಲ್ಲಿ. ಅಪ್ಪಿದಪ್ಪಿ ಯಾವಾಗದು ಆ ಇನ್ಸುಲೇಟರ್ ಏನಾದ್ರು ಫಾಲ್ಟ್ ಬಂದು ಆ ಇನ್ಸುಲೇಟರ್ ಹೋಯ್ತಂದ್ರೆ ಅವಾಗ ಈಸಿ ಆಗ್ತದೆ. ಬರ್ಬೇಕಾ? ಸೊ ಸ್ಟೀಲ್ನು ಅಲ್ಲೇ ಹೊಡೆದು ಬಿಡ್ತಾರೆ. ಸೊ ಹಂಗಿತ್ತಂದ್ರೆ ಪರ್ಮನೆಂಟ್ ಜಾಯಿಂಟ್ ಅದ. ಮುಂದೆ ಯಾವುದೇ ಒಂದು ದಿವಸ ಇನ್ಸುಲೇಟರ್ ಹೋತಂದ್ರೆ ಚೇಂಜ್ ಮಾಡೋಕ್ಕೆ ಈಸಿ ಆಗ್ತದೆ. ಸೊ ಈ ಥರ ವೈರ್ ಟು ವೈರ್ ಜಾಯಿಂಟ್ ಹೊಡೆದ ಭಾಳ ಈಸಿ. ಹೊಡೆಯೋದು ಈಸಿ ಇಲ್ಲ,
ಇದು ಕಟ್ಟಾಯಿತು ನೋಡಿರಿ ಎಷ್ಟು ನೀಟ್ ಆಯ್ತು ಈಗ ಇದು ಅಂತ. ಸುಮ್ಮನೆ ಇನ್ಸುಲೇಟಿಗೆಲ್ಲ ಹತ್ತೈತೆ ಸುತ್ತೋದಕ್ಕಿಂತಲೂ ಈ ಥರ ವೈರ್ ಟು ವೈರ್ ಜಾಯಿಂಟ್ ಹೊಡೋದು ಭಾಳ ಈಸಿ ಆಗ್ತದೆ, ಅಷ್ಟೇ ನೀಟು ಆಗ್ತದೆ. ಪರ್ಫೆಕ್ಟ್ ಕೆಲಸ ಮಾಡೋಕ್ಕೆ ಏನಾದರೂ ಯಾರಾದರೂ ಒಬ್ಬ ಲೈನ್ಮನ್ ಬೇಕಂದ್ರೆ ಮಂಜು ಅದಕ್ಕೆ ಪರ್ಫೆಕ್ಟ್ ಅದಾನು. ಅದೆಲ್ಲ ನಮ್ಮ ಸುರೇಶನ ಹೇಳ್ಕೊಟ್ಟಿದ್ದ.